ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ 18ನೇ ತಾರೀಕು ಈ ಕಾಕ್ರೋಚ್ ಜನತಾ ಪಾರ್ಟಿ ಇದಲ್ಲ, ಜಿರ್ಲೆ ಪಾರ್ಟಿ, ಇದರ ಕನ್ವೀನರ್ ಒಬ್ಬ ಕಲ್ಕತ್ತಾಗೆ ಹೋಗಿದ್ದ. ಭಾಳ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದು. ಕೇಳಬೇಕು ನೀವು. ಹೇಗೆ ಭಾರತ ದೇಶದಾದ್ಯಂತ ಇವರ ವಿರುದ್ಧ ಒಂದು ರೀತಿಯ ಅಸಹನೆ, ಆಕ್ರೋಶ ಹೇಗೆ ಉಂಟಾಗ್ತಾ ಇದೆ ಅನ್ನೋದಕ್ಕೆ ಈ ಘಟನೆ ನಿಮಗೆ ಗೊತ್ತಾಗಬೇಕು. ಇವರೊಂದು ದೊಡ್ಡದಾದಂಥ ಅಭಿಯಾನ ಮಾಡಲಿಕ್ಕೆ ಶುರು ಮಾಡಿದರೆ, ಸ್ಕೂಲ್ ಠೀಕ್ ಕರೋ ಅಂತ. ಆಗಸ್ಟ್ 15ನೇ ತಾರೀಕಿಂದ ಶುರು ಮಾಡಿದರೆ, ಅದಕ್ಕಿಂತ ಮುಂಚಿನಿಂದಲೇ ಇವರ ಕಾರ್ಯಕರ್ತರು ಅಲ್ಲೆಲ್ಲೆಲ್ಲೆಲ್ಲಿ ಹೋಗಿ ಶಾಲೆಯ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಾವು ಆಡಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಆಡಿಟ್ ಮಾಡ್ತಾರಂತೆ. ಅದೇ ರೀತಿ ಬಾಂಕುರಾ ಡಿಸ್ಟ್ರಿಕ್ಟಲ್ಲಿ ಶೇಖ್ ಅಬ್ದುಲ್ ಹಫೀಜ್ ಅನ್ನುವಂಥ ಒಬ್ಬ ಹುಡುಗ ಒಂದು ಶಾಲೆಯೊಳಗೆ ಅತಿಕ್ರಮ ಪ್ರವೇಶವನ್ನು ಮಾಡ್ತಾನೆ. ಮಾಡಿ ಅಲ್ಲಿಯ ಟೀಚರ್ಗೆ ಅಟ್ಯಾಕ್ ಮಾಡ್ತಾನೆ, ದಾಳಿ ಮಾಡ್ತಾನೆ, ಇನ್ನಿಲ್ಲದ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾನೆ, ವಿಡಿಯೋ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಟೀಚರ್ ಹೋಗಿ, ಭಾಳ ಸಭ್ಯನಾದಂಥ ಟೀಚರು, ಆ ಊರು ಒಳಗಡೆ ಹೋಗಿ ಹೇಳ್ತಾನೆ, ನೋಡಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ರೋಷಿಗೆದ್ದ ಜನ ಈತನ ಮನೆಗೆ ಹೋಗಿ ನುಗ್ಗಿ ಹಲ್ಲೆ ಮಾಡ್ತಾರೆ, ಶೇಖ್ ಅಬ್ದುಲ್ ಹಫೀಜ್ ಮನೆಗೆ. ಈತನ ತಂದೆಯ ಸಾವಾಗತ್ತೆ. ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಕನ್ವೀನರು ಮತ್ತು ಸ್ಪೋಕ್ಸ್ ಪರ್ಸನ್ ಆದಂಥ ಆಶುತೋಷ್ ರಾಂಕ ಒಂದು ಕರೆಯನ್ನು ಕೊಡ್ತಾನೆ. ಏನಂದರೆ, 18ನೇ ತಾರೀಕು ಸಂಜೆ 5 ಗಂಟೆಗೆ ನಾನು ಭಾರತ್ ಸಭಾ ಹಾಲಿಗೆ ಬರ್ತೇನೆ ಕಲ್ಕತ್ತಾಗೆ. ಎಲ್ಲರೂ ಜಿರ್ಲೆಗಳು ಅಲ್ಲಿ ಬರಬೇಕು, ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಣ, ಸ್ವಯಂ ಅಧಿಕಾರಿ ಸರ್ಕಾರಕ್ಕೆ ನಾವು ಘೇರಾವ್ ಹಾಕೋಣ. ಇದು ಬಿಪಿನ್ ಬಿಹಾರಿ ಗಂಗೂಲಿ ಸ್ಟ್ರೀಟಲ್ಲಿರುವಂಥ ಭಾರತ್ ಸಭಾ ಹಾಲ್. ಸಂಜೆ 5 ಗಂಟೆಗೆ ಈತನ ಸಭೆ. ನಿನ್ನೆ ಈತ ಕಲ್ಕತ್ತಾಗೆ ಹೋಗಬೇಕು. ಹೋಗೋ ದಾರಿಯಲ್ಲೇ ಈತನ ಫೋನ್ ಬರಲಿಕ್ಕೆ ಶುರುವಾಗ್ತವೆ. ನಿನ್ನ ವಿರುದ್ಧ ಭಾಳ ದೊಡ್ಡ ಮಟ್ಟದ ಆಕ್ರೋಶ ಇದೆ, ನೀ ಇಲ್ಲಿ ಬಂದದ್ದೇ ಆದರೆ ಭಾಳ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ನೀವು ದಿಲ್ಲಿಯಲ್ಲಿ ಪಾರ್ಕಿನಲ್ಲಿ ಜನ ನಿಮ್ಮ ಮೇಲೆ ದಾಳಿಯಾಗಿದ್ದನ್ನು ನೋಡಿದ್ದೀರಿ. ಆದ್ದರಿಂದ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಇಟ್ಟುಕೊಂಡು ಬನ್ನಿ, ಜಾಗರೂಕತೆಯಿಂದ ಬನ್ನಿ, ಹುಷಾರಾಗಿರಿ ಅಂತ. ಈತ ನೇರವಾಗಿ ಈ ಭಾರತ್ ಸಭಾ ಹಾಲಿಗೆ ಬರ್ತಾನೆ. ಮುಂಚೆನೇ ಅದು ಬುಕ್ ಮಾಡಲಾಗಿರುತ್ತೆ. ಅವ್ರು ಬಂದ ತಕ್ಷಣ ಹೇಳ್ತಾರೆ, ಇಲ್ಲ ನಿಮಗೆ ಹಾಲು ಕೊಡಲಿಕ್ಕೆ ಆಗೋದಿಲ್ಲ, ಏಕೆಂದರೆ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ನಿಮ್ಗೆ ಕೊಟ್ಟರೆ, ಆದ್ದರಿಂದ ನೀವು ಇಲ್ಲಿ ಸಭೆ ಮಾಡೋ ಹಾಗಿಲ್ಲ. ಇಲ್ಲ, ನಾವು ರೊಕ್ಕ ಕಟ್ಟೀವಿ, ನಿಮಗೆ ರೊಕ್ಕ ಕಟ್ಟಿರ್ಬೋದು, ಏನು ಬೇಕಾದರೂ ಕಟ್ಟಿರ್ಬೋದು, ಆದರೆ ನಾಳೆ ನಮಗೆ ಈ ಹಾಲು ಕೊಟ್ಟದ್ದಕ್ಕೆ ನಮ್ಮ ಮೇಲೆ ಪ್ರಕರಣ ದಾಖಲಾಗತ್ತೆ, FIR ಹಾಕಲಾಗತ್ತೆ, ಆದ್ದರಿಂದ ನಾವು ನಮ್ಮ ಹಾಲು ಕೊಡೋದಿಲ್ಲ. ಅಲ್ಲಿಂದ ಈತ ಕಲ್ಕತ್ತಾದೆಲ್ಲರೂ ಬೇರೆ 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 ಕಡೆ ಈತನ ದಂಡನ್ನು ಕಟ್ಟಿಕೊಂಡು ಬೇರೆ ಬೇರೆ ಸಭಾಭವನಗಳಿಗೆ ಬರೀ 1-2 ತಾಸಿಗೆ ಕೊಡಿ, ನಾವು ಈಗ ಶುರು ಮಾಡ್ತೀವಿ, ಮಧ್ಯಾಹ್ನ ಸಂಜೆ ಹೊತ್ತಿಗೆ ಮುಗಿದು ಹೋಗುತ್ತೆ ಅಂತ ಕೇಳಿಕೊಂಡು ಇಡೀ ಕಲ್ಕತ್ತಾದ ಯಾವ ಹಾಲ್ನ ಮಾಲೀಕರು ಕೂಡ, ಸಂಘಟನೆಯವರು ಕೂಡ ಇವರು ಒಂದೇ ಒಂದು ಹಾಲನ್ನು ಕೊಡೋದಿಲ್ಲ. ಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ ಇವ್ರದ್ದು. ಯಾವ ಸರ್ಕಾರ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತೋ ಆ ಸರ್ಕಾರ ಕ್ರಮ ಕೈಗೊಳ್ಳದಿದ್ದಾಗ ಜನ ಹೇಗೆ ಕಾನೂನನ್ನು ಕೈಗೆತ್ಕೊಳ್ತಾರೆ, ಹೇಗೆ ತಮ್ಮ ಅಸಹನೆಯನ್ನು ಪ್ರದರ್ಶಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ನಿದರ್ಶನ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಸುಮಾರು 6 ಕಡೆ ಹೋಗ್ತಾನೆ, 6 ಕಡೆನೂ ಈತನಿಗೆ ಪರ್ಮಿಷನ್ ಕೊಡೋದಿಲ್ಲ. ಕೊನೆಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಕಲ್ಕತ್ತಾದ ಪ್ರೆಸ್ ಕ್ಲಬ್ಬಿಗೆ ಹೋಗ್ತಾನೆ. ಪ್ರೆಸ್ ಕ್ಲಬ್ಗೆ ಹೋದ ತಕ್ಷಣ ಅವ್ರು ಹೇಳ್ತಾನೆ, ಪತ್ರಿಕಾಗೋಷ್ಠಿ ಮಾಡೋದಾದ್ರೆ ಮಾಡಿ, ಆದರೂ ಒಂದು ಸಮಸ್ಯೆ ಇದೆ. ಏನು? ಪವರೇ ಇಲ್ಲ ನಮ್ಮಲ್ಲಿ, ಕರೆಂಟೇ ಇಲ್ಲ, ಮೈಕ್ ಮಾತಾಡೋಕ್ಕಾಗಲ್ಲ. ಈತನಿಗೆ ಏನು ಮಾಡಬೇಕು ತಿಳಿಯೋದಿಲ್ಲ. ನೋಡ್ತಾನೆ, ಸಾವಿರಾರು ಜನ ಬರ್ತಾರೆ ಅಂತ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆ ಇರ್ತದೆ ಈತನಿಗೆ. ಅಲ್ಲಿ ಹೋಗಿ ನೋಡಿದರೆ ಬಂದಿರೋ ಜನ 13-14 ಜನ ಸೇರಿಕೊಂಡಿದ್ದಾರೆ. ಕೊನೆಗೆ ಈ ಬಾಂಕುರಾ ಡಿಸ್ಟ್ರಿಕ್ಟ್ನ ಯಾರ ಮನೆಯಲ್ಲಿ ಈ ರೀತಿ ಸಂತ್ರಸ್ತ ಇದ್ನೋ ಆತನ ಮನೆಗೆ ಹೋಗ್ತಾನೆ. ಹೋಗಿ ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ಶೇಖ್ ಅಬ್ದುಲ್ ಹಫೀಜನ ಹತ್ರ ಹೋಗಿ ಹೇಳ್ತಾರೆ, ನಾವು ನಮ್ಮ ಜಿರ್ಲೆ ಪಾರ್ಟಿಯಿಂದ ದುಡ್ಡು ಕೊಡ್ತೀವಿ. ಅದೇ ಅರವಿಂದ್ ಕೇಜ್ರಿವಾಲ್ ಅವರು ಇವರು ಆ ಕಡೆ ಜಾರ್ಜ್ ಸೊರೋಸು ಎಲ್ಲ ದುಡ್ಡು ಕೊಟ್ಟಿದ್ದಾರಲ್ಲ, ಅದೆಲ್ಲ ಇವ್ರ ಕಡೆ ಬೇಕಾಷ್ಟು ದುಡ್ಡು ಇದೆ, ದುಡ್ಡಿಂದೇನು ಸಮಸ್ಯೆ ಇಲ್ಲ ಇವ್ರಿಗೆ, ಕೊಡ್ಲಿಕ್ಕೆ ಬರ್ತಾನೆ. ಇಲ್ಲ ಇಲ್ಲ, ನನಗೇನು ದುಡ್ಡು ಬೇಡ, ಬೇಕಾದ್ರೆ ಶಾಲೆಯನ್ನು ಉದ್ಧಾರ ಮಾಡೋಣ ನಾವು ನೀವು ಸೇರಿ ಅಂತ ಆ ಹುಡುಗ ಹೇಳ್ತಾನೆ. ಆ ಹುಡುಗ ಇನ್ನಿಲ್ಲದ ಹಾಗೆ ಉಪದ್ರವವನ್ನು ಕೊಟ್ಟಿದ್ದಕ್ಕಾಗಿ ಆತನ ಮನೆಯ ಮೇಲೆ ಗ್ರಾಮಸ್ಥರು ಹೋಗಿ ದಾಳಿ ಮಾಡಿರೋದು. ಕೊನೆಗೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಪತ್ರಿಕಾಗೋಷ್ಠಿ ಮಾಡಲಿಕ್ಕಾಗೋದಿಲ್ಲ. ಕೊನೆಗೆ ರಸ್ತೆಯ ಬಲಬದಿಗೆ ಬಂದು, ಪ್ರೆಸ್ ಕ್ಲಬ್ಬಿನ ಹೊರಭಾಗದಲ್ಲಿ ಬಂದು ಮಾಧ್ಯಮದವರು ಎದುರಿಗೆ ಮಾತಾಡ್ತಾನೆ, ಸ್ವಯಂ ಅಧಿಕಾರಿ ಸರ್ಕಾರ ಬೆದರಿಕೆಯನ್ನು ಒಡ್ತಾ ಇದೆ, ಕಾಕ್ರೋಚ್ ಜನತಾ ಪಾರ್ಟಿಗೆ ಎಲ್ಲೂ ಜಾಗ ಕೊಡಬಾರ್ದು ಅಂತ ಫರ್ಮಾನು ಹೊರಡಿಸಿದೆ, ಅದಕ್ಕಾಗಿ ಇಲ್ಲಿಯ ಜನ ಹೆದರಿಕೊಂಡು ನಮಗೆ ಹಾಲು ಕೊಡ್ತಾ ಇಲ್ಲ, ಇದು ಪ್ರಜಾಪ್ರಭುತ್ವದ ಮೇಲೆ ಆಗ್ತಾ ಇರುವಂಥ ದಾಳಿ ಅಂತ ಇನ್ನೆಲ್ಲ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲ, ಮಜಾ ಅಂದರೆ ಈತ ಒಂದು ಗಡುವನ್ನು ಕೊಡ್ತಾರೆ. ನೀವೇನಾದರೂ 10 ದಿವಸದ ಒಳಗಡೆ ಈ ಶೇಖ್ ಅಬ್ದುಲ್ ಹಫೀಜನ ಕುಟುಂಬಕ್ಕೆ ನೆರವಾಗದೆ ಹೋದರೆ, ನೆರವಾಗಬೇಕು ಒಂದು,
ಎರಡನೇದ್ದು ಆತನ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಸಾರ್ವಜನಿಕವಾಗಿ ತೋರಿಸಬೇಕು. ಮತ್ತು ಯಾರು ಆರೋಪಿಗಳಿದಾರೋ ಅವರನ್ನು ಬಂಧಿಸಬೇಕು. ಈಗಾಗಲೇ 8 ಜನರ ಬಂಧಿಸಬೇಕು. ಇದು ಮಾಡದೆ ಹೋದರೆ 10 ದಿವಸದ ಒಳಗಾಗಿ ನೀವು ಈ ರೀತಿ ಕ್ರಮವನ್ನು ಸರ್ಕಾರ ಕೈಗೊಳ್ಳದೆ ಹೋದರೆ, ಸುವೇಂದು ಅಧಿಕಾರಿ ಸರ್ಕಾರ, ನಾವು 10 ದಿವಸಗಳ ನಂತರ ನಮ್ಮ ಗಡುವು ಮುಗಿದ ಮೇಲೆ ಮತ್ತೆ ನಾವು ಎಲ್ಲರೂ ಜಿಲ್ಲೆಗಳು ಪಶ್ಚಿಮ ಬಂಗಾಳದಲ್ಲಿ ಬಂದು ನಿಮ್ಮ ಹೇಗೆ ಜಂತರ್ ಮಂತರ್ನಲ್ಲಿ ನಾವು ಹೋರಾಟ ಮಾಡಿದ್ವಿ ಅದೇ ರೀತಿಯ ಪ್ರತಿಭಟನೆ ಕಾಳ್ಗಿಚ್ಚಿನಂತೆ ಕಲ್ಕತ್ತಾದಲ್ಲಿ ಮಾಡ್ತೀವಿ, ಹುಷಾರ್ ಅಂತ ಸುವೇಂದು ಅಧಿಕಾರಿಗೆ ಧಮಕಿ ಕೊಡ್ತಾನೆ ಮಾಧ್ಯಮದ ಮೂಲಕ. ಆದರೆ ಒಳಗಡೆ ಯಾವ ರೀತಿ ಹತಾಶೆಯನ್ನು ಆತ ಅನುಭವಿಸ್ತಾ ಇದ್ದ ಅಂತ ಆತನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಆತ ಇನ್ನಿಲ್ಲದ ಹಾಗೆ ಅಸಹಾಯಕ ಸ್ಥಿತಿಯಲ್ಲಿ, ತಬ್ಬಲಿಯ ಸ್ಥಿತಿಯಲ್ಲಿ, ಮಾತನಾಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ, ದಯನೀಯ ಸ್ಥಿತಿಯಲ್ಲಿ ಆತ ಕಲ್ಕತ್ತಾದಲ್ಲಿ ಓಡಾಡ್ತಾ ಇದ್ದಂಥ ಬೇಕಾದಷ್ಟು ವರದಿಗಳು ಬಂದಿದ್ದಾವೆ. ಮಜಾ ನೋಡಿ, ಇವರು ಮೊನ್ನೆ ತಾನೇ ಹೇಳಿದ್ರು ಏನಂತ, ಪಾರ್ಕ್ ಹೊರಗಡೆ ನಿಂತು ನಾವು ಜಂತರ್ ಮಂತರ್ 2.0 ಸ್ಟಾರ್ಟ್ ಮಾಡ್ತೀವಿ, ಯಾವ ರೀತಿಯ ಬೇಡಿಕೆ ಇದಾವೆ ಹೇಳಿ, ನೀವು ನಮಗೆ ಮೆಸೇಜ್ ಮಾಡಿ ಅಂತೆಲ್ಲ ದೊಡ್ಡದಾಗಿ ಮಾತುಗಳನ್ನ ಹೇಳಿದ್ರೆ. ಇವತ್ತಿಗೆ 8ನೇ ದಿವಸ. ಇವತ್ತು 8 ದಿವಸ ಆದರೂ ಕೂಡ ಇವರ ಜಂತರ್ ಮಂತರ್ 2.0 ಶುರುವಾಗಲಿಲ್ಲ. ಇನ್ನು ಶಾಲೆಗಳಿಗೆ ಹೋಗ್ತೀನಿ ಅಂತ ಎಲ್ಲ ಕಡೆ ಕಂಡು ಕಡೆ ಶಾಲೆಗಳಿಗೆ ಹೋಗ್ತಾರೆ. ಶಾಲೆಗೆ ಹೋದ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಂತೂ ಈ ರಾಂಕಾಗೆ ಒಳಗಡೆ ಹೋಗಲಿಕ್ಕೆ ಅವಕಾಶ ಕೊಡಲಾರ್ದ ಹಾಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಶಾಲೆ ಉಸ್ತುವಾರಿ ನೋಡ್ಕೊಳ್ಳೋದು, ಅಲ್ಲಿ ಆಡಳಿತ ಮಂಡಳಿ ನೋಡ್ಕೊಳ್ಳೋದು, ಅದಕ್ಕೆ BEO ಅಂತಿರ್ತಾರೆ, ಬ್ಲಾಕ್ ಎಜುಕೇಷನ್ ಆಫೀಸರ್ ಇರ್ತಾರೆ, ಅದ್ರ ಮೇಲೆ DDPI ಅಂತಿರ್ತಾರೆ, ಅದರದ್ದೇ ಆದಂಥ ವ್ಯವಸ್ಥೆಗಳಿರ್ತವೆ. ಖಾಸಗಿ ಇದ್ದರೆ ಅದರದ್ದು ಆಡಳಿತ ಮಂಡಳಿ ಇರುತ್ತೆ, ಅವ್ರು ನೋಡ್ಕೋತಿರ್ತಾರೆ. ಇದೆಲ್ಲವನ್ನು ಮೀರಿ ನೀವು ಅದರ ಮಾಹಿತಿಯನ್ನು ತೆಗೆಯಬೇಕು ಅಂದರೆ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ನೀವು ತಗೋಬಹುದು, ಅಭಿಯಾನವನ್ನು ರೂಪಿಸ್ಬೋದು, ಶಿಕ್ಷಣವನ್ನು ಹೇಗೆ, ಶಾಲೆಗಳನ್ನ ಹೇಗೆ ಪುನರುಜ್ಜೀವನಗೊಳಿಸಿ ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಆಗುವ ಹಾಗೆ ಮಾಡಬೇಕು ಅನ್ನೋದ್ರ ಕುರಿತು ನೀವು ಕಮ್ಮಟಗಳನ್ನು ಮಾಡ್ಬೋದು. ಬೇಕಾದಷ್ಟು ದಾರಿ ಇದ್ದಾವೆ. ಆದರೆ ಉದ್ದೇಶವೇ ಅರಾಜಕತೆ ಸೃಷ್ಟಿ ಮಾಡೋದು, ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕುತ್ತನ್ನು ತರುವುದು ಮಾಡಬೇಕು ಅನ್ನುವಂಥ ಇವರ ಧೋರಣೆ ಇದೆಯಲ್ಲ, ಆದ್ದರಿಂದ ಇವರ ಎಲ್ಲ ಯತ್ನಗಳು ಫೇಲ್ ಆಗ್ತಾ ಇದ್ದಾವೆ. ಮಜಾ ನೋಡಿ, ಅಲ್ಲಿ ನರೇಂದ್ರ ಮೋದಿಯವರು ಹೇಳ್ತಾರೆ ಏನಂತ, ದಿಮಾಗಿ ನಕ್ಸಲ್ ಅಂತ ಹೇಳ್ತಾರೆ. ಆಗಸ್ಟ್ 15 ಎಲ್ಲರೂ ಅದನ್ನ ಹೇಳಿದ್ರು. ಯಾರು ಚಿದಂಬರಂ ಹೇಳಿದ್ರು, ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು, ಯಾರು ಕಂಡವ್ರಲ್ಲ ಮೈ ದಿಮಾಗಿ ನಕ್ಸಲು, ನಾ ಹುಚ್ಚಿದ್ದೇನೆ ಅಂತ ಹೇಳೋದಿದೆಯಲ್ಲ, ಆ ಥರ ಇದು. ಮೈ ಕಾಕ್ರೋಚು ಅಂತ ಹೇಳುವಂಥ ಒಂದು ದೊಡ್ಡದಾದಂಥ ಒಂದು ಗುಂಪು ಒಂದಷ್ಟು ದಿವಸ ಗಲಾಟೆ ಮಾಡ್ತಾಯಿತ್ತು ದಿಲ್ಲಿಯಲ್ಲಿ ಎಲ್ಲ ಕಡೆ. ಐ ಆಮ್ ಆಲ್ಸೋ ಕಾಕ್ರೋಚ್, ಮೈ ಬಿ ಕಾಕ್ರೋಚ್ ಈ ರೀತಿ ಟಿ ಶರ್ಟ್ಗಳು, ಕಂಡ ಕಡೆ ಕಾಕ್ರೋಚ್ ಮುಖವಾಡ ಹಾಕ್ಕೊಂಡು, ಅಸಹ್ಯ ಗಲೀಜ್ರಿ ಅದು. ಚರಂಡಿ ಒಳಗಿರೋದು, ಕಾಲುವೆ ಒಳಗಿರೋದು, ಅಡುಗೆ ಮನೆ ಒಳಗೆ ಹೊಲಸಿನ ಕೆಳಗಡೆ ಇರೋದು, ಸಿಂಕಿನ ಒಳಗಡೆ ಇರೋದು, ಆ ಥರ ಇರುವಂಥ ಪ್ರಾಣಿಯನ್ನು ತನ್ನ ಜೊತೆ ಗುರುತಿಸಿಕೊಳ್ಳುವಂಥ ಮನುಷ್ಯನ ಹೀನ ಮನಸ್ಥಿತಿ, ಅಭಿರುಚಿ ಇದೆಯಲ್ಲ, ಅದ್ರ ಬಗ್ಗೆ ನನಗೆ ಬೇಸರ. ಆ ರೀತಿ ಇದ್ದಂಥ ಇವರು ಈಗ ಹೊಸದೇನಪ್ಪ, ಮೈ ದಿಮಾಗಿ ನಕ್ಸಲು. ಈತ ಅಭಿಜಿತ್ ದೀಪ್ಗೆ ಕೂಡ ಅದನ್ನೇ ನಿನ್ನೆ ಒಂದು ಟ್ವಿಟರ್ ಹ್ಯಾಂಡಲನ್ನು ಹಾಕ್ಕೊಂಡು, ಇಸ್ ದೇಶ್ ಮೇ ಜೋ ಆದಮಿ ಐಸಾ ये करता है उसको आप ದಿಮಾಗಿ ನಕ್ಸಲ್ बोल रहे, ಮೈ ಬಿ ದಿಮಾಗಿ ನಕ್ಸಲು. ನರೇಂದ್ರ ಮೋದಿ ಹೇಳಿದ್ದೆ ಯಾರ್ಯಾರು ದಿಮಾಗಿ ನಕ್ಸಲ್ ಇದ್ದಾರಂತ ಕಂಡು ಹಿಡಲಿಕ್ಕೆ. ಈ ಬಲೆಯನ್ನು ಇವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಾರದೆ ಈ ಬಲೆಯೊಳಗೆ ಒಬ್ಬೊಬ್ಬರೇ ಬೀಳ್ತಾ ಇದ್ದಾರೆ. ಅದ್ರ ಬಗ್ಗೆ ವಿಶೇಷವಾದಂಥ ಒಂದು ಸಂಚಿಕೆಯನ್ನು ಮಾಡ್ತೀನಿ. ಈಗ ಭಾಳ ಮಜಾ ಏನಂತಂದರೆ, ನಿನ್ನೆ ಸಂಜೆ ಕೋರ್ಟಿನ ಪ್ರಕರಣ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ನಡಾವಳಿಗಳನ್ನು ನಿಮ್ಗೆ ಹೇಳಿದೆ ನಾನು. ಆ ನಡಾವಳಿನಲ್ಲಿ ಲಕ್ನೋನ ಒಬ್ಬ ವಕೀಲರು ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಆ ಕೇಸಿನ ವಿಚಾರಣೆ ಭಾಳ ಇಂಟ್ರೆಸ್ಟಿಂಗ್ ಇದೆ. ಏನಂದರೆ, ಮೊದಲನೇದಾಗಿ ಅನುಮತಿಯನ್ನು ಪಡೆಯಲಾರದೆ ಮಾಡಿದಂಥ ಪ್ರತಿಭಟನೆ, ಎರಡನೇದ್ದು ಜನರಿಗೆ ಇನ್ನಿಲ್ಲದ ಹಾಗೆ ಕಿರುಕುಳ ಕೊಟ್ಟಂಥ ಪ್ರತಿಭಟನೆ, ಮೂರನೇದ್ದು ನಮ್ಮ ಸಮವಸ್ತ್ರಧಾರಿಗಳಾದಂಥ ಪೊಲೀಸರ ಮೇಲೆ ಆದಂಥ ದಾಳಿ. ಆದ್ದರಿಂದ ಇವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅವರು ವಾದ ಮಂಡನೆ ಮಾಡಿದರು. ಅವರು ಏನು ಮಾತಾಡಿದರು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.